ಕಂಪ್ಯೂಟರ್, ಮೊಬೈಲ್, ಟಿವಿಯನ್ನ ಅತಿಯಾಗಿ ನೋಡೋದ್ರಿಂದ ಕಣ್ಣಿನ ಮೇಲೆ ಒತ್ತಡ ಉಂಟಾಗುತ್ತೆ. ಇದರಿಂದ ಕಣ್ಣಿನ ನೋವು ಹೆಚ್ಚಾಗುತ್ತೆ. ಡಿಜಿಟಲ್ ಸ್ಕ್ರೀನ್ಗೆ ಒಡ್ಡಿಕೊಳ್ಳಬೇಕಾದ ಸಾಧ್ಯತೆ ಹೆಚ್ಚಿರೋದ್ರಿಂದ ಕಣ್ಣಿನ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಯೂ ಹೆಚ್ಚಿರುತ್ತೆ. ಹೀಗಾಗಿ ಡಿಜಿಟಲ್ ಸ್ಕ್ರೀನ್ನಿಂದ ಕಣ್ಣಿನ ರಕ್ಷಣೆ ಹೇಗೆ ಅಂತಲೇ ತೋರಿಸ್ತೀವಿ ನೋಡಿ. ಕಂಪ್ಯೂಟರ್ ಬಳಕೆಯಿಂದ ಕಣ್ಣಿನ ಆಯಾಸ, ಡಿಜಿಟಲ್ ಸ್ಕ್ರೀನ್ನಿಂದ ಕಣ್ಣಿನ ರಕ್ಷಣೆ ಹೇಗೆ? ಕಂಪ್ಯೂಟರ್, ಮೊಬೈಲ್, ಟಿವಿಯನ್ನ ಅತಿಯಾಗಿ ನೋಡೋದ್ರಿಂದ ಕಣ್ಣಿನ ಮೇಲೆ ಒತ್ತಡ ಉಂಟಾಗುತ್ತೆ. ಇದರಿಂದ ಕಣ್ಣಿನ ನೋವು ಹೆಚ್ಚಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ಹೊಸದಾಗಿ ನೀವು ಕನ್ನಡಕವನ್ನ ಖರೀದಿಸಬಹುದು. ಅದಕ್ಕೂ ಮೊದಲು ಕಣ್ಣುಗಳನ್ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಆ ಕನ್ನಡಕ ಕಂಪ್ಯೂಟರ್ ಪರದೆಯನ್ನ ನೋಡಲು ಉತ್ತಮವಾಗಿದೆಯಾ ಅನ್ನೋದನ್ನ ಕೂಡ ಖಚಿತಪಡಿಸಿಕೊಳ್ಳಿ. ನಿಮ್ಮ ಕಣ್ಣಿನ ಒತ್ತಡವು ಸರಿಯಾಗದೇ ಇದ್ರೆ ಕಂಪ್ಯೂಟರ್ ಬಳಕೆಯ ಕನ್ನಡಕಗಳ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಸಮಾಲೋಚಿಸಿ ಸಲಹೆ ಪಡೆದುಕೊಳ್ಳಿ. ಆದಷ್ಟು ಕಿಟಕಿ ಮತ್ತು ಲೈಟ್ಗಳಿಂದ ಬೆಳಕು ಪ್ರಜ್ವಲಿಸುವುದನ್ನು ಅವಾಯ್ಡ್ ಮಾಡಿ. ಅಗತ್ಯ ಇದ್ರೆ ಆಂಟಿ ಗ್ಲೇರ್ ಪರದೆಯನ್ನ ಕೂಡ ಬಳಸಬಹುದು. ಇನ್ನು ಹಸಿರು ಸೊಪ್ಪಿನ ತರಕಾರಿಗಳಾದ ಪಾಲಕ್, ಕೀಲ್, ಕೊಲಾಡ್ಸ್, ಸಾಲ್ಮನ್, ಟ್ಯೂನಾ, ಎಣ್ಣೆಯುಕ್ತ ಮೀನುಗಳು, ಮೊಟ್ಟೆಗಳು, ನಟ್ಸ್, ಬೀನ್ಸ್, ಇತರ ಮಾಂಸಾಹಾರಿ ಪ್ರೋಟೀನ್ ಮೂಲಗಳು, ಕಿತ್ತಳೆ ಮತ್ತು ಇತರ ಸಿಟ್ರಸ್ ಹಣ್ಣುಗಳು, ಹಂದಿ ಮಾಂಸ ಮುಂತಾದ ಆಹಾರಗಳು ಕಣ್ಣಿನ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತವೆ. ಸಮತೋಲಿತ ಆಹಾರವು ಆರೋಗ್ಯಕರ ತೂಕವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ಇದು ನಿಮ್ಮ ಬೊಜ್ಜು ಮತ್ತು ಟೈಪ್ 2 ಮಧುಮೇಹದಂತಹ ಸಂಬಂಧಿತ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಅತಿಯಾಗಿ ಸ್ಕ್ರೀನ್ ನೋಡೋದು ನಮ್ಮ ಜೀವನದ ಅನಿವಾರ್ಯ ಭಾಗವಾಗಿಬಿಟ್ಟಿದೆ. ಕಂಪ್ಯೂಟರ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರಲಿ, ಸ್ಮಾರ್ಟ್ ಫೋನ್ಗಳಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಸ್ಕ್ರೋಲಿಂಗ್ ಮಾಡ್ತಿರ್ಲಿ, ಅಥವಾ ಟ್ಯಾಬ್ಲೆಟ್ಗಳಲ್ಲಿ ನಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಅತಿಯಾಗಿ ವೀಕ್ಷಿಸ್ತಿರ್ಲಿ, ಹೀಗೆ ನಾನಾ ವಿಧಗಳಲ್ಲಿ ಕಣ್ಣಿನ ಮೇಲೆ ಒತ್ತಡ ಉಂಟಾಗ್ತಿರುತ್ತೆ. ತಂತ್ರಜ್ಞಾನವು ನಮ್ಮ ಜೀವನವನ್ನ ಹಲವು ವಿಧಗಳಲ್ಲಿ ಸುಲಭಗೊಳಿಸಿದ್ರೂ ದೀರ್ಘಾವಧಿಯ ಪರದೆಯ ಸಮಯವು ಕಣ್ಣಿನ ಆಯಾಸಕ್ಕೆ ಕಾರಣವಾಗಬಹುದು. ಹೀಗಾಗಿ ಕಂಪ್ಯೂಟರ್, ಮೊಬೈಲ್ ಬಳಸುವಾಗ ನಿಯಮಿತ ವಿರಾಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಪರದೆಯ ಸೆಟ್ಟಿಂಗ್ಗಳನ್ನು ಸರಿಹೊಂದಿಸುವ ಮೂಲಕ ಒತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಭಂಗಿಯನ್ನು ಅಭ್ಯಾಸ ಮಾಡುವ ಮೂಲಕ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನೀವು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕಣ್ಣಿನ ಆಯಾಸವನ್ನು ನಿರ್ವಹಿಸಲು ಮತ್ತು ನಿಮ್ಮ ಕಣ್ಣುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುವಂತಹ ಒಂದಿಷ್ಟು ಸಲಹೆಗಳು ಇಲ್ಲಿವೆ. 20-20-20 ರೂಲ್. ಅದಾಗಲೇ ಹೇಳಿದ ಹಾಗೆ ಕಣ್ಣಿನ ಒತ್ತಡವನ್ನು ತಡೆಗಟ್ಟಲು 20-20-20 ನಿಯಮವನ್ನು ಅನುಸರಿಸುವ ಮೂಲಕ ನಿಯಮಿತ ವಿರಾಮಗಳನ್ನು ತೆಗೆದುಕೊಳ್ಳಿ. ಅಂದರೆ ಪ್ರತಿ 20 ನಿಮಿಷಗಳಿಗೊಮ್ಮೆ 20 ಸೆಕೆಂಡುಗಳ ವಿರಾಮವನ್ನು ತೆಗೆದುಕೊಳ್ಳಿ. ಹಾಗೆ 20 ಅಡಿ ದೂರದಲ್ಲಿರುವ ಯಾವುದಾದ್ರೂ ವಸ್ತುವನ್ನು ನೋಡಿ. ಇದು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ಪಡೆಯಲು ಹಾಗೆಯೇ ಕೇಂದ್ರೀಕರಿಸಲು ಅವಕಾಶವನ್ನು ನೀಡುತ್ತೆ. ದೀರ್ಘಕಾಲದವರೆಗೆ ಪರದೆಯತ್ತ ನೋಡೋದ್ರಿಂದ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಸ್ಕ್ರೀನ್ ಸೆಟ್ಟಿಂಗ್ಗಳನ್ನು ಹೊಂದಿಸಿ. ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ನ ಹೊಳಪು ಹಾಗೆಯೇ ಕಾಂಟ್ರಾಸ್ಟ್ ಸೆಟ್ಟಿಂಗ್ಗಳನ್ನು ಆರಾಮದಾಯಕ ಮಟ್ಟಕ್ಕೆ ಹೊಂದಿಸಿಕೊಳ್ಳಿ. ತುಂಬ ಪ್ರಕಾಶಮಾನವಾಗಿರುವ ಸ್ಕ್ರೀನ್ ಪ್ರಜ್ವಲಿಸುವಿಕೆಗೆ ಕಾರಣವಾಗಬಹುದು. ತುಂಬ ಮಂದವಾಗಿರುವ ಸ್ಕ್ರೀನನ್ನು ನೋಡಲು ನಿಮಗೆ ಕಷ್ಟವಾಗಬಹುದು. ನಿಮ್ಮ ಪರಿಸರದಲ್ಲಿನ ಬೆಳಕನ್ನು ಹೊಂದಿಸಲು ಸೆಟ್ಟಿಂಗ್ಗಳನ್ನು ಹೊಂದಿಸಿ. ಹಾಗೆಯೇ ಕಣ್ಣಿನ ಆಯಾಸವನ್ನು ಕಡಿಮೆ ಮಾಡಿ. ಸರಿಯಾದ ಬೆಳಕನ್ನು ಬಳಸಿ. ಅಂದರೆ ನಿಮ್ಮ ಪರದೆಯನ್ನು ನೇರವಾಗಿ ಯಾವುದೇ ಬೆಳಕಿನ ಎದುರು ಇರಿಸಬೇಡಿ. ಇದು ಪ್ರಜ್ವಲಿಸುವಿಕೆ ಮತ್ತು ಪ್ರತಿಫಲನಗಳಿಗೆ ಕಾರಣವಾಗಬಹುದು. ನಿಮ್ಮ ಕೋಣೆಯಲ್ಲಿ ಬೆಳಕು ಸಮರ್ಪಕವಾಗಿದೆ ಅಂತ ಖಚಿತಪಡಿಸಿಕೊಳ್ಳಿ. ಹೆಚ್ಚು ಅಥವಾ ಕಡಿಮೆ ಬೆಳಕು ಕಣ್ಣಿನ ಆಯಾಸಕ್ಕೆ ಕಾರಣವಾಗಬಹುದು. ಆಗಾಗ ಕಣ್ಣು ಮಿಟುಕಿಸಿ. ಕಂಪ್ಯೂಟರ್ ಸ್ಕ್ರೀನ್ ಅನ್ನ ದಿಟ್ಟಿಸುವಾಗ ಜನರು ಕಡಿಮೆ ಬಾರಿ ಕಣ್ಣು ಮಿಟುಕಿಸ್ತಾರೆ. ಇದು ಕಣ್ಣುಗಳು ಒಣಗಲು ಕಾರಣವಾಗಬಹುದು. ನಿಮ್ಮ ಕಣ್ಣುಗಳನ್ನು ತೇವವಾಗಿರಿಸಲು ಮತ್ತು ಶುಷ್ಕತೆಯನ್ನು ತಡೆಯಲು ಹೆಚ್ಚಾಗಿ ಕಣ್ಣು ಮಿಟುಕಿಸಲು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಮಾಡಿ. ಇನ್ನು ಉತ್ತಮ ಭಂಗಿಯನ್ನು ಅಭ್ಯಾಸ ಮಾಡಿ. ಕಂಪ್ಯೂಟರ್ ಪರದೆಗಳನ್ನು ಬಳಸುವಾಗ ಸರಿಯಾದ ಭಂಗಿಯನ್ನು ನಿರ್ವಹಿಸೋದು ನಿಮ್ಮ ಕಣ್ಣುಗಳು ಮತ್ತು ಕುತ್ತಿಗೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ನಿಮ್ಮ ಬೆನ್ನಿನ ಬೆಂಬಲದೊಂದಿಗೆ ನೇರವಾಗಿ ಕುಳಿತುಕೊಳ್ಳಿ. ಹಾಗೆಯೇ ನಿಮ್ಮ ಕಂಪ್ಯೂಟರ್ ಸ್ಕ್ರೀನನ್ನು ಕಣ್ಣಿನ ಮಟ್ಟದಲ್ಲಿ ಇರಿಸಿಕೊಳ್ಳಿ. ಪರದೆಯ ಹತ್ತಿರ ಬಾಗುವುದನ್ನು ತಪ್ಪಿಸಿ, ಯಾಕಂದ್ರೆ ಇದು ಕಣ್ಣಿನ ಆಯಾಸವನ್ನು ಹೆಚ್ಚಿಸುತ್ತೆ. ನಿಮ್ಮ ಕಣ್ಣುಗಳಿಗೆ ಪರದೆಯಿಂದ ವಿರಾಮ ನೀಡೋದ್ರಿಂದ ಕಣ್ಣಿನ ಆಯಾಸವನ್ನು ಕಡಿಮೆ ಮಾಡಲು ನೆರವಾಗುತ್ತೆ. ನೀಲಿ ಬೆಳಕಿನ ಫಿಲ್ಟರ್ಗಳನ್ನು ಬಳಸಿ. ಕಂಪ್ಯೂಟರ್ ಸ್ಕ್ರೀನ್ಗಳಿಂದ ಹೊರಸೂಸುವ ನೀಲಿ ಬೆಳಕು ಕಣ್ಣಿನ ಆಯಾಸಕ್ಕೆ ಕಾರಣವಾಗಬಹುದು. ಇದು ನಿದ್ರೆಯ ಮಾದರಿಯನ್ನು ಕೂಡ ಅಡ್ಡಿಪಡಿಸುತ್ತೆ. ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ನೀಲಿ ಬೆಳಕಿನ ಫಿಲ್ಟರ್ಗಳು ಅಥವಾ ನೀಲಿ ಬೆಳಕನ್ನು ತಡೆಯೋ ಮಸೂರಗಳನ್ನು ಹೊಂದಿರತಕ್ಕಂಥ ಕನ್ನಡಕಗಳನ್ನು ಬಳಸಿ. ಅನೇಕ ಕಂಪ್ಯೂಟರ್ಗಳು ಅಂತರ್ನಿರ್ಮಿತ ನೀಲಿ ಬೆಳಕಿನ ಫಿಲ್ಟರ್ ಸೆಟ್ಟಿಂಗ್ಗಳನ್ನು ಹೊಂದಿದ್ದು ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡಲು ನೀವು ಅವುಗಳನ್ನು ಬಳಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.